ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಓಂ ನಮಸ್ತೆ ಹಸ್ತ ಭಗವನ್ನೇ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಂದಕಾಯ. ಸೂರ್ಯ ಚಂದ್ರರಿಂದಲೇ ನಿನಗೆ ಮಂಗಳಾರತಿ, ಒಪ್ಪಿಸಿಕೋ ಭಕ್ತರ ಸಂಕಷ್ಟಹರ ಗಣಪತಿ. ಓಂ ಶಾಂತಿ ಓಂ ಗಣಪತಿ, ಶಾಂತಿ ಓಂ ಗಣಪತಿ. ಸತ್ಯ, ನೀನ್ ಬರಲ್ಲ ಅಂತ ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ. ಸದ್ಯ ನೀನ್ ಬಂದ್ಯಲ್ಲ, ಇದು ನಮಗ್ ರಿಯಲ್ ಹಬ್ಬ ಅಂದ್ರೆ. ನನಗೂ ಬರಬೇಕು ಅಂತ ತುಂಬಾ ಆಸೆ ಇತ್ತು, ಅದು ಕಾರ್ತಿಕಿಂದ ನನ್ಸಾಯ್ತು ಅಲ್ವೇನ್ರಿ? ಕೊನೆಗೂ ಹಬ್ಬ ಮಾಡಿದ್ವಲ್ಲ, ಅದೇ ಖುಷಿ. ಥ್ಯಾಂಕ್ಸ್ ಬಾವ, ಅಕ್ಕನ್ ಕರ್ಕೊಂಬಂದಿದ್ದಕ್ಕೆ. ಇವತ್ ರಾತ್ರಿ ಫುಲ್ಲು DJ ಇರುತ್ತೆ, ಇದ್ಬಿಟ್ಟೆ ಹೋಗ್ಬೇಕು ನೀವು. ಅಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಮ್ಮನೇಲೂ ಪೂಜೆ ಇದೆ, ಅಲ್ಲಿ ಹೋಗ್ಬೇಕಲ್ವಾ. ಏಯ್, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ? ಈಗ ನಾನು ಬಂದಿದ್ದೀನಲ್ವಾ, ಇದೇ ಖುಷಿಗೊಂದು ಹಾಡಿಲ್ವಾ? ಏನ್ ನಡೀತಿದೆ ಇಲ್ಲಿ? ಅಪ್ಪ, ನಿನ್ನ ಮುದ್ದಿನ ಮಗನು ಸೊಸೆನು ಅಮ್ಮ ಆಚೆ ಹೋಗ್ಬೇಡ ಅಂತ ಹೇಳಿದ್ರು ಆಚೆ ಹೋಗಿದ್ದಾರೆ. ಈಗ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಕತೆ ಹೇಳ್ತಿದ್ದಾರೆ. ಏನಾಯ್ತು? ಅಪ್ಪ, ನಾನು ಸತ್ಯ ಆಚೆ ಹೋಗಿದ್ದಂತೂ ಸತ್ಯ, ಆದ್ರೆ ನಾವು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ಹಬ್ಬ ಅಲ್ವಾ, ಅದಕ್ಕೆ ಅರ್ಶನ ಕುಂಕುಮ ದಂಪತಿ ಬಾಗಿನ ಕೊಡಕ್ ಕರೆದಿದ್ರು. ಅದಕ್ಕೆ ನಾನು ಸತ್ಯನ್ ಕರ್ಕೊಂಡು ಹೋಗಿದ್ದೆ. ಅವಳಾಗವಳೆ ಆಚೆ ಹೋಗಿಲ್ಲಮ್ಮ. ನೀವು ಬೈಯೋದಾದ್ರೆ ನನ್ಗೆ ಬೈರಿ. ನನಗೆ ಚೆನ್ನಾಗಿ ಗೊತ್ತು ನೀನು ಇವಳನ್ನು ಕಾಪಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯಾ ಅಂತ. ಅವನು ಯಾಕೆ ಸುಳ್ಳು ಹೇಳ್ತಾನೆ? ಹಬ್ಬದ ದಿವಸ ಏನ್ ನಿಂದು?
ಅಷ್ಟಕ್ಕೂ ಆಚೆಗೆ ಹೋಗಿ ಬಂದ್ರೆ ಏನ್ ತಪ್ಪು? ಅವರಿಬ್ರು ಗಂಡ ಹೆಂಡತಿ. ಪ್ರತಿಯೊಂದಕ್ಕೂ ಕೊಂಕು ಹುಡುಕಬೇಡ ಸೀತಾ. ಆಹಾ, ಇವಳಿಂದಾಗಿ ನಾನು ನಿಮಗೆ ಬೇಡವಾಗ್ಬಿಟ್ನಾ? ನಾನು ನಿಮಗೆ ಸದ್ರ ಆಗ್ಬಿಟ್ಟೆ ಅಲ್ವಾ? ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತಿದೀಯಲ್ಲ ಸೀತಾ. ಮಕ್ಕಳನ್ನ ಕಟ್ಟಾಕಬಾರ್ದು ಕಣೆ. ಪ್ರೀತಿ ಅಂದ್ರೆ ಸ್ವತಂತ್ರ, ಬಂಧನ ಅಲ್ಲ ಕಣೆ. ನೀನು ಹೇಳಿದ್ದೇ ನಡಿಬೇಕು ಅಂದ್ರೆ ಹೇಗೆ? ಅವರೇನು ಪುಟ್ಟ ಮಕ್ಕಳ? ಬೆಳೆದಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ವಿವೇಚನೆ ಅವ್ರಿಗೂ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅತ್ತೆಗೆ ಸುಳ್ಳು ಹೇಳಿ ಹೋಗಿದ್ದು ತಪ್ಪಲ್ವಾ? ನಿಜ ಹೇಳಿದಿದ್ರೆ ನಮ್ಮಮ್ಮ ನೀನ್ ಹೋಗಕ್ ಬಿಡ್ತಾ ಇರ್ಲಿಲ್ಲ. ನಿಮ್ ಏರಿಯಾ ಗಣೇಶನು ನೀನ್ ನೋಡಕ್ ಆಗ್ತಾ ಇರ್ಲಿಲ್ಲ. ಗೊತ್ತು, ಆದ್ರೆ ನಾನೀಗ ಈ ಮನೆ ಸೊಸೆ. ಅತ್ತೆ ಹೇಳ್ದಂಗೆ ಕೇಳ್ಕೊಂಡಿರೋದು ನನ್ನ ಧರ್ಮ. ನೀನ್ ಬೇರೆ ಚೆನ್ನಾಗಿದ್ಯಾ, ಅವ್ರ ಕಣ್ ತಪ್ಸಿ ನನ್ನೇ ಕರ್ಕೊಂಡು ಹೋಗ್ಬಿಟ್ಟೆ. ಓ, ಇವಾಗ ತಪ್ಪೆಲ್ಲ ನಂದೇನಾ? ಹ್ಞೂ. ಸತ್ಯ, ಸಂಜೆ ಅತ್ತೆಗೆ ತಕ್ಕ ಸೊಸೆ ಟೈಪ್ಸ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದ್ಯಾ ಹೇಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೀನ್ ಹೋಗಿದ್ ತಪ್ಪಂತೆ, ನಿನ್ನ ಕರ್ಕೊಂಡು ಹೋಗಿದ್ ನಂದೇ ತಪ್ಪಂತೆ. ಸರಿಯಾಗಿದ್ಯಾ? ಹಾಗಲ್ಲ ಅಮೂಲ್ ಬೇಬಿ, ನಿನಗೆ ಅರ್ಥ ಆಗಲ್ಲ ಬಿಡು. ಹೌದಮ್ಮ, ನನ್ಗೇನು ಅರ್ಥ ಆಗಲ್ಲ. ನೀನ್ ಕರ್ಕೊಂಡು ಹೋದ್ರು ತಪ್ಪು, ನೀನ್ ಕರ್ಕೊಂಡು ಹೋಗಿಲ್ಲ ಅಂದ್ರೂ ತಪ್ಪು. ಒಂದ್ ವೇಳೆ ನಿನ್ನ ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ಅವಾಗ್ಲೂ ನನ್ನ ಜೊತೆ ಜಗಳನೇ ಆಡ್ತಾ ಇದ್ದೆ. ಹಾಗಲ್ಲ ಅಮೂಲ್ ಬೇಬಿ, ಅತ್ತೆಗೆ ನಾನು ನಿಜ ಹೇಳಿ ಹೋಗ್ಬೇಕಿತ್ತು. ಮದ್ವೆ ಆದ್ಮೇಲೆ ಗಂಡನ್ ಮನೆನೇ ಎಲ್ಲ, ಅಲ್ಲಿದ್ ರೀತಿ ನೀತಿಗೆ ತಕ್ಕಾಗಿರ್ಬೇಕು ಅಂತ ಅಮ್ಮ ಯಾವಾಗ್ಲೂ ಹೇಳೋರು. ಆದ್ರೆ ನಾನ್ ನೋಡಿದ್ರೆ ಹಾಗಂತ ಮದ್ವೆ ಆಗಿದ ತಕ್ಷಣ ತವ್ರ ಮನೆ ಮರಿಬೇಕಾ? ಹಾಗೇನಾದ್ರೂ ರೂಲ್ಸ್ ಇದೆಯಾ? ನೋಡು ಸತ್ಯ, ನೀನ್ ಬೇಜಾರ್ ಮಾಡ್ಕೊಬೇಕಾಗಿರೋದು ಏನೂ ಇಲ್ಲ. ಇಷ್ಟು ವರ್ಷ ನಿಮ್ ಏರಲ್ಲಿ ಹಬ್ಬ ಮಾಡ್ತಾ ಇದ್ದೆ, ಸಡನ್ ಆಗಿ ನಿಂಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಅದ್ ನಿನ್ಗೂ ಕಷ್ಟ. ಪಾಪ ಹುಡುಗರು ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಒಂದ್ ವೇಳೆ ನೀನ್ ಹೋಗಿರ್ಲಿಲ್ಲ ಅಂದಿದ್ರೆ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ವಾ? ಆ ಆಂಗಲ್ ಇಂದನೂ ಯೋಚನೆ ಮಾಡು. ಸುಮ್ನೆ ನಿನ್ ಕ್ಯಾರೆಕ್ಟರ್ ಬಿಟ್ಟೆಲ್ಲ ಯೋಚನೆ ಮಾಡಬೇಡ, ಅದ್ ನಿಂಗೆ ಸೂಟು ಆಗಲ್ಲ. ಇಲ್ಲ ಅಮೂಲ್ ಬೇಬಿ, ನಾನೀಗ ನನ್ನ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ಳೇಬೇಕು. ಈ ಮನೆಗೆ ಅತ್ತೆಗೆ ಹೇಗ್ ಬೇಕೋ ಹಾಗೆ ನಡ್ಕೋಬೇಕು. ಅವ್ರ ಮನ್ಸಿಗೆ ನನ್ನಿಂದ ಬೇಜಾರಾಗಬಾರ್ದು. ಸರಿ, ಬದಲಾಯಿಸ್ಕೋ, ನಿನಗೆ ಹೇಗ್ ಬೇಕೋ ಹಾಗೆ ಇರೋ. ಆದ್ರೆ ನನಗ್ ಮಾತ್ರ ತಲೆ ತಿನ್ಬೇಡ. ಬೆಳಿಗ್ಗೆಯಿಂದ ಓಡಾಡಿ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ, ನಾನು ಮಲ್ಕೊಬೇಕು. ಗುಡ್ ನೈಟ್. ಸಾರಿ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಕಾಣ್ಬೋದು, ಅದಕ್ಕೇನ್ ಕಾಸಿಲ್ವಲ್ಲ. ಅದೆಲ್ಲ ಸರಿ, ನನ್ನ ನೋಡ್ ನಿನಗೆ ಯಾಕೆ ಅಷ್ಟೊಂದು ಉರಿ ಅಂತ? ನೋಡು, ಸುಮ್ಮನೆ ನನ್ನನ್ನ ರೇಗಿಸ್ಬೇಡ ಅನ್ನೋರ್ಗೆ ರೇಗಿಸ್ಬಾರ್ದು ಅನ್ನೋದು ಗೊತ್ತಿರ್ಬೇಕು. ಇನ್ನೊಬ್ರನ್ನ ಬಾವಿಗೆ ತಳ್ಳಿ ಆಳ ನೋಡೋರು ತಾವು ಬಾವಿಲ್ ಬೀಳೋದಕ್ಕೆ ರೆಡಿ ಆಗಿರ್ಬೇಕು. ವಾಟ್ ಡು ಯು ಮೀನ್? ಆಗ್ಲೇ ನಿನ್ ತಾಳಿ ವಿಚಾರದಲ್ಲಿ ಏನಂದ ಹೇಳು? ನಾವೆಲ್ಲ ಗ್ರ್ಯಾಂಡ್ ಡಿಸೈನ್ಸ್ ನೋಡೇ ಇರಲ್ಲ, ಅದಕ್ಕೆ ಸಿಂಪಲ್ ಆಗಿರೋದೇ ಇಷ್ಟ, ಬಂಗಾರ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಅಂದೆ ಅಲ್ಲ? ಆಫ್ ಕೋರ್ಸ್, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಕರೆಕ್ಟ್, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಅಂಥದ್ದೇ ಇನ್ನೊಂದು ಸತ್ಯ ಹೇಳ್ತೀನಿ, ಕೇಳ್ತೀಯಾ? ಬಂಗಾರ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು ಕತ್ತೆಗೆ ತಾಳಿ ಹಾಕೊಂಡಿದ್ದೀನಿ. ಅರ್ಶನದ ಕೊಂಬ್ ಕಟ್ಕೊಂಡಾದ್ರೂ ಸಂಸಾರ ಮಾಡಬೇಕು ಅನ್ನೋ ಮನ್ಸಿದೆ ನನಗೆ. ಆದ್ರೆ ನಿನಗೆ ಎಲ್ಲ ಇದ್ದು ಬರೀ ಕತ್ತಲ್ಲಿ ಯಾಕೆ ಓಡಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನು? ಒಪ್ತೀನಿ, ನಾನು ಗ್ರ್ಯಾಂಡ್ ಡಿಸೈನ್ಸ್ಗಳನ್ನ ನೋಡೇ ಇಲ್ಲ, ನನ್ನ ಹತ್ರ ಚಿನ್ನ ತಗೊಳ್ಳೋದಕ್ಕೂ ಕಾಸಿಲ್ಲ. ಏನಿವಾಗ? ನೀನ್ ತಿನ್ನೋದು ಅನ್ನನೇ, ನಾನ್ ತಿನ್ನೋದು ಅನ್ನನೇ ತಾನೆ? ಅಷ್ಟಕ್ಕೂ ಗಂಡನ್ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತಿದ್ಯಲ್ಲ,
ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ನೋಳ್ಗೆ ಉದ್ದ ಹಾಕ್ತಿದೆ, ಹುಷಾರ್. ನನ್ನ ಕಡೆ ಬೆರಳು ತೋರಿಸೋದಕ್ಕೂ ಮೊದಲು 3 ಬೆರಳು ನಿನ್ ಕಡೆ ತೋರಿಸ್ತಿದೆ, ಅದನ್ನ ಮರಿಬೇಡ. ಇವತ್ತು ನನಗೆ ತೋರಿಸಿರೋ ಬೆರಳನ್ನು ಇಳಿಸಿದ್ದೀನಿ. ಅಗತ್ಯ ಬಿದ್ದರೆ ನಿನ್ನ ಮೈಯಲ್ಲಿರೋ ಕೊಬ್ಬನ್ನು ಇಳಿಸ್ತೀನಿ. ಕೀರ್ತನ, ನಮ್ಮನ್ನ ನೋಡಿ ಜನ ಉರ್ಕೋತಿದ್ದಾರೆ ಅಂದ್ರೆ ನಾವು ಬೆಳೀತಿದ್ದೀವಿ ಅಂತ ಅರ್ಥ. ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು, ನನಗೆ ಟಾಂಗ್ ಕೊಡೋದೆಲ್ಲ ಮಾಡಬೇಡ. ಇದನ್ನೆಲ್ಲ ನಾನು ನಿನಗಿಂತ ಚೆನ್ನಾಗೇ ಮಾಡ್ತೀನಿ. ಆಗ್ಲೇ ಮನೆಯಿಂದ ಆಚೆ ಕಳ್ಸೋದ್ರ ಬಗ್ಗೆ ಏನೋ ಮಾತಾಡಿದ್ಯಲ್ಲ, ನೆನ್ಪು ಮಾಡಿದ ಒಳ್ಳೇದೇ ಆಯ್ತು. ಇದ್ರ ಬಗ್ಗೆ ರಾಯರ ಹತ್ರ ಮಾತಾಡ್ತೀನಿ. ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನಾನಲ್ಲ. ನೋಡು ಬಾಲ, ನಿಮ್ಮ ತಾತನ್ನ ಇಂಪ್ರೆಸ್ ಮಾಡಬೇಕು ನಿಜ. ಅದಕ್ಕೋಸ್ಕರ ನಾನು ಈ ಮನೆ ಚಾಕ್ರಿ ಮಾಡ್ಕೊಂಡಿರೋಕ್ಕಾಗತ್ತಾ? ಮನೆ ಯಜಮಾನಿ ಆಗೋಳ ಕೈಲಿ ಮುಸ್ರೆ ತಿಕ್ಸೋದು ಎಷ್ಟು ಮಟ್ಟಿಗೆ ಸರಿ, ನೀನೇ ಹೇಳು. ನಮ್ಮ ಮನೆ ಕೆಲಸ ನಾವಲ್ದೆ ಇನ್ಯಾರು ಮಾಡೋಕ್ಕಾಗತ್ತೆ ಬೇಬಿ? ಮನೆ ಯಜಮಾನಿನೇ ಮನೆ ಓನರ್ ಅಲ್ವಾ? ಅವಳದೆ ತಾನೇ ಈ ಜವಾಬ್ದಾರಿ ಎಲ್ಲ. ತಾತ ನೀನ್ ಎಷ್ಟು ರೆಸ್ಪಾನ್ಸಿಬಲ್ ಅಂತ ಚೆಕ್ ಮಾಡ್ತಾ ಇರೋದು. ನೋ ಬಾಲ, ನನ್ನ ಕೈಲಿ ಇದೆಲ್ಲ ಆಗಲ್ಲ. ನೆಲ ಒರೆಸಿ ಮುಸ್ರೆ ತಿಕ್ಕಿ ಬೆನ್ನೆಲ್ಲ ಬಿದ್ದು ಹೋಗಿದೆ. ಅದ್ರ ಬದಲು ಯಾರಾದ್ರೂ ಕೆಲ್ಸದವಳನ್ನ ಇಡಬಾರ್ದ? ಆಗ ಅವಳ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತೀನಿ. ತಾತ ಬಂದಾಗ ಎಲ್ಲ ನಾನೇ ಮಾಡಿದ್ದೀನಿ ಅಂತಾರ ಡ್ರಾಮಾನೂ ಆಡ್ತೀನಿ. ಪ್ಲೀಸ್ ಬಾಲ, ಯಾರಾದರೂ ಹೆಲ್ಪರ್ನ ಅಪಾಯಿಂಟ್ ಮಾಡ್ತೀಯಾ? ಅಯ್ಯಯ್ಯೋ ದಿವ್ಯಾ, ಅಂತ ಜುಗಾಡೆಲ್ಲ ಇಲ್ಲಿ ನಡೆಯಲ್ಲ. ಒಂದ್ ವೇಳೆ ತಾತನ್ಗೆ ನಿನ್ ಕೆಲ್ಸದ ಕಳ್ಳಿ ಬೇರೆಯವ್ರ ಹತ್ರ ಕೆಲಸ ಮಾಡಿಸಿ ತಾತಂಗ್ ಮೋಸ ಮಾಡ್ತಿದ್ಯಾ, ನೀನ್ ಸುಳ್ಳು ಹೇಳಿ ಅಂತ ಏನಾದ್ರು ಗೊತ್ತಾದ್ರೆ ಅಷ್ಟೇ ಕತೆ. ಗೊತ್ತಾಗಲ್ಲ ಬಾಲ, ಗೊತ್ತಾಗ್ದಿರೋ ತರ ನಾನ್ ಮೇಂಟೈನ್ ಮಾಡ್ತೀನಿ. ಇಷ್ಟ ಚಿಕ್ಕ ಮನೇಲಿ ಇನ್ನೊಬ್ರು ಕೆಲ್ಸದವ್ರಿದ್ರೆ ತಾತಂಗ್ ಗೊತ್ತಾಗಲ್ವಾ? ಅವ್ರೇನಷ್ಟೊಂದ್ ದಡ್ರ? ನೋಡು, ಹಳ್ಳಿ ಜನ ಅಮಾಯಕರು. ಮೋಸ ಆಗಿದೆ ಅಂತ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವ್ರಷ್ಟು ಡೇಂಜರ್ ಯಾರು ಇರಲ್ಲ. ಹಾಗಿದ್ರೆ ಸೊಲ್ಯೂಷನ್ ಏನ್ ಬಾಲ? ನನ್ನ ಕೈಲಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ದಿವ್ಯಾ, ನಮಗ್ ಬೇರೆ ವಿಧಿ ಇಲ್ಲ. ತಾತಾನೆ ನನ್ನೇನಿಲ್ಲಿ ಕಳಿಸಿದ್ದು. ನೀನ್ ಕೊಟ್ಟಿಗೆ ಕಾಲೇ ಇಡ್ಲಿಲ್ಲ ಅಂತ ಎಗರಾಡ್ತಾ ಇದ್ರು. ಫಸ್ಟು ನೀನ್ ಹೆಂಡತಿ ಕೊಟ್ಟಿಗೆಲಿ ಕೆಲಸ ಮಾಡಕ್ ಹೇಳು ಅಂತನೂ ಬೈದ್ರು. ಅದಕ್ಕೆ ನಿನಗೆ ಕೊಟ್ಟಿಗೆ ತೋರ್ಸೋಣ ಅಂತ ಇಲ್ಲಿಗೆ ಬಂದೆ. ವಾಟ್ ಅಂದ್ರೆ ನಾನೀಗ ಕೊಟ್ಟಿಗೆ ಕೆಲಸನೂ ಮಾಡ್ಬೇಕಾ? ಅಲ್ಲ, ಈ ಸಣ್ಣ ವಿಚಾರ ನನಗೂ ಅಣ್ಣನಿಗೂ ಹೊಳಿಲೇ ಇಲ್ವಲ್ಲ. ನಾವೇನು ಅನ್ಕೊಂಡ್ವಿ ಅಂದರೆ ಅತ್ತಿಗೆನೂ ಸತ್ಯನೂ ದೂರ ಇಟ್ಟು ಸತ್ಯನೂ ಕಾರ್ತಿನೂ ಒಟ್ಟಿಗೆ ಇಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅನ್ಕೊಂಡ್ವಿ. ನೀವು ಗಂಡಸ್ರ ಬುದ್ಧಿನ ಎಲ್ಲಿ ಬಿಡ್ತೀರಾ? ಎಲ್ಲ ಬರೀ ಮೇಲ್ಮೇಲೆ ಯೋಚನೆ, ಡೀಪಾಗೇನು ಯೋಚನೆ ಮಾಡೋದಿಲ್ಲ. ಈಗ ಏನು ಮಾಡೋಣ ಅಂತ ಹೇಳು. ಹೀಗೆ ಮಾಡೋಣ, ಸತ್ಯ ಕಾರ್ತಿಕ್ನ ಹನಿಮೂನ್ ಅಂತ ಹೇಳಿ ದೂರ ಕಳಿಸ್ಬಿಡೋಣ. ರೀ, ಈ ಹನಿಮೂನ್ ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಹೊರಗಡೆ ಹೋದ್ರೂ ಕಿತ್ತಾಡ್ಕೊಂಡೇ ಬರ್ತಾರೆ. ಈಗ ಹೊರಗಡೆ ಹೋಗ್ಬೇಕಾಗಿರೋದು ಅವರಲ್ಲ, ನಾವು. ಚಿಚಿ, ಏನೇ ನೀನು ಈ ವಯಸ್ಸಿನಲ್ಲಿ? ನಾವು ಹನಿಮೂನ್ಗೆ ಹೋಗೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ ಚಿನ್ನ. ರೀ ಬೇಡ ಕಣೆ. ರೀ, ನಾವು ಎಲ್ಲಿಗೆ ಹೋಗಕ್ಕಾಗುತ್ತೆ ಅಂತ ಕೇಳೋಕೆ ಬಂದೆ ಕಣ ಅಷ್ಟೇ. ದೊಡ್ಡ ಬಿಸ್ನೆಸ್ಸು, ದೊಡ್ಡ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ ಇದೆ ಅಂತೆಲ್ಲ ಕೊಚ್ಕೊಳ್ತೀರಾ. 1-2 ದಿನ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರೋಕ್ಕಾಗಲ್ವಾ? ಆಗುತ್ತೆ ಕಣೆ, ಆದರೆ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೀನು ಮಾಡ್ತೀಯಾ? 2 ದಿನ ಕೂಡ ಬಿಡುವು ಸಿಗಲ್ಲ ಅಂದ್ರೆ ಇದೆಂತ ಕೆಲಸ ರೀ? ಹೋಗೋಣ ಅಷ್ಟೇ. ಓಕೆ ಓಕೆ ಓಕೆ, ಕೂಲ್ ಕೂಲ್, ಹೋಗೋಣ ಬಿಡು. ಯಾಕೆ ಹೀಗೆ ಕೂಗಾಡ್ತಾ ಇದೆಯಾ? 2 ದಿನ ತಾನೇ, ನಾನು ಪ್ಲ್ಯಾನ್ ಮಾಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್.
ಇದರಿಂದ ಸತ್ಯನಿಗೂ ಕಾರ್ತಿಕ್ಗೂ ಏಕಾಂತ ಸಿಗುತ್ತೆ, ನಮಗೂ ಒಂದು ಚಿಕ್ಕ ಚೇಂಜ್. ಹೋಗಿ ಬರೋಣ. ಹಾಗಾದ್ರೆ ರೀತುಗೆಲ್ಲಾನು ಈಗಲೇ ಪ್ಯಾಕಿಂಗ್ ಮಾಡ್ಕೊಳಕ್ ಹೇಳ್ತೀನಿ. ಹಾ ರೀ, ಮತ್ತೇನೆ ಕೀರ್ತನ ಸುಹಾಸು ಆಯ್ತು, ಅವ್ರಿಗೂ ವ್ಯವಸ್ಥೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ತಿಕ್ ಸತ್ಯ ಇಬ್ಬರೇ ಮನೇಲಿ ಒಪ್ಪತ್ತಾರ ಅಂತ ಯೋಚನೆ ಮಾಡು. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ಆಯ್ತಾಯ್ತು. ಹೇ ಹೋಗೋ, ಇವಾಗೇನು ನೀನು ನಮ್ಮ ಜೊತೆ ಬರ್ತೀಯ ಇಲ್ವಾ? ಬರಲ್ಲ. ಅಲ್ಲ, ಸತ್ಯನ್ ನೋಡ್ಕೊಂಡು ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳಿದ್ದೀನಿ. ನೀನು ನೋಡಿದ್ರೆ ಅಪ್ಪ ಅಮ್ಮನ ಜೊತೆ ಟ್ರಿಪ್ಗೆ ಹೊರಟಿದ್ಯಲ್ಲ, ನಿನಗೆ ಸತ್ಯನ ಮೇಲೆ ಒಂಚೂರು ಕನ್ಸನೇ ಇಲ್ಲ ಅಲ್ವಾ? ಅಯ್ಯೋ ದಡ್ಡ ದಡ್ಡ ದಡ್ಡ, ನಿನ್ಗೆ ಅಷ್ಟು ಅರ್ಥನೇ ಆಗಲ್ವೇನೋ ಪೆದ್ಮುಂಡೆದೆ. ಏನು ಗೊತ್ತಾಗಬೇಕು? ಇದೆಲ್ಲ ಪ್ಲಾನ್ ಆಗಿರೋದೆ ಸತ್ಯ ಮತ್ತೆ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ. ಅಲ್ಲ ಕಣೋ, ಮದ್ವೆ ಆದ್ಮೇಲೆ ಎಲ್ರು ಏನ್ ಮಾಡ್ತಾರೆ? ಅದನ್ನು ನಾನೇ ಹೇಳ್ಬೇಕಾ? ಹನಿಮೂನ್ಗೆ ಹೋಗ್ತಾರೆ. ಅಣ್ಣ ಅತ್ತಿಗೆಗೆ ಹನಿಮೂನ್ಗೆ ಹೋಗಿ ಅಂದ್ರೆ ಹೋಗ್ತಾರಾ? ಇಲ್ಲ ತಾನೆ. ಅದಕ್ಕೆ ದೊಡ್ಡಪ್ಪ ಮತ್ತೆ ಅಪ್ಪ ಮಾಡಿರೋ ಪ್ಲಾನು. ಅವರಿಬ್ಬರೇ ಮನೇಲಿರ್ತಾರೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೇಕಿದ್ರೆ ಹನಿಮೂನು ಮಾಡ್ಕೋಬಹುದು. ಯಪ್ಪ, ನಿನ್ ಬಾಯಿಗೆ ಸ್ವಲ್ಪ ಫಿಲ್ಟರ್ ಹಾಕ್ತೀಯಾ? ಅಯ್ಯೋ, ಅದಕ್ಕೆ ಯಾಕೋ ನಾಚ್ಕೋತ್ಯಾ? ಮುಂದೆ ನಿಂಗೂ ಇದೆಲ್ಲ ಬೇಕಾಗತ್ತೆ. ನೋಡು, ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ. ಅಪ್ಪ ಅಮ್ಮ ನಾನು ಟೂರ್ಗೆ ಹೋಗ್ತಿದ್ದೀವಿ. ಇನ್ ಮನೇಲಿ ಅತ್ತಿಗೆ ಅಣ್ಣ ಇಬ್ರೇನೆ. ಮತ್ತೆ ನಿಮ್ಮ ಅಕ್ಕ ಬಾವ? ಅಯ್ಯೋ, ಈಗ ಯಾಕೆ ಅವ್ರ ವಿಷಯ? ಅವ್ರಿಗೂ ಏನಾರು ಒಂದು ವ್ಯವಸ್ಥೆ ಆಗಿರತ್ತೆ. ಆದ್ರೆ ಇಲ್ಲ, ಅವಸ್ಥೆ ಆಗಿರೋದು ನನಗೆ. ನಿಂಗೇನಾಗಿದೆ? ಎಲ್ರೂ ಜೋಡಿ ಮೇಲಿದ್ದಾರೆ, ನಾನೊಬ್ಳೆ ನೀನಿಲ್ದೆ ಒಂಟಿ ಪಿಸಾಚಿ ಆಗ್ಬಿಟ್ಟಿದ್ದೀನಿ. ಬರ್ತೀಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯ. ನೀನು ಹೇಗೆ ರಿಪೇರಿ ಮಾಡೋದೆ ಅನ್ನೋದೇ ತಲೆನೋವಾಗಿದೆ. ನನ್ನೇನು ರಿಪೇರಿ ಮಾಡೋದು ಬೇಡ, ಅಪ್ಪ ಅಮ್ಮನ ಜೊತೆ ಹೋಗ್ಬಾ. ಎಲ್ರಿಗೂ ಅವಕಾಶ ಸಿಗಲ್ಲ. ವೆರಿ ಗುಡ್. ನೋಡ್ದ್ಯಾ ತಾತ, ನಾನು ಹುಡುಗಿಗೆ ಏನು ಬರಲ್ಲ ಅಂತ ಹೇಳ್ತಿದ್ದೆ. ಇವತ್ತವಳು ಕೊಟ್ಟಿಗೆಲೆಲ್ಲ ಕೆಲಸ ಮಾಡಿ ಹಾಲು ಕರ್ಕೊಂಡ್ ಬಂದಿದ್ದಳು, ಗೊತ್ತಾ? ಅವಳು ನನ್ ಸಾಮಾನ್ಯದವಳು ಅನ್ಕೊಂಡ್ಬಿಟ್ಟಿದ್ಯಾ? ಅವಳು ಒಂಥರ ನೀರಿದ್ದಂಗೆ. ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಶೇಪು, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಶೇಪು. ಎಂತ ಕಂಡೀಷನ್ ಬೇಕಾದ್ರೂ ಹೊಂದ್ಕೊಂಡ್ಬಿಡ್ತಾಳೆ. ಹೆಂಗೆ ನಮ್ಮ ಹೆಂಡ್ರು? ಸೋಮ್ಕಿಲ್ಲ, ಅದನ್ನ ನಾನು ಹೇಳ್ಬೇಕಲ್ಲ, ನೀನಲ್ಲ. ಓ ಹುಡ್ಗೆ, ನೀನ್ ಯಾರು ಕರ್ಕೊಂಬಂದ? ಹೌದು ತಾತ. ಎಲೆ ತೋರು ಪಾತ್ರೆ. ಈ ಮೂದೇವಿ ಯಾಕಲ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟದೆ? ಪಾತ್ರೆ ತೋರಕ್ಕೆ ಹೇಳ, ಬೊಡೆದೆ. ದಿವ್ಯಾ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕರ್ಕೊಂಡ್ ಬಂದಿದ್ಯಲ್ಲ, ತೋರ್ಸು. ಬೇಡ ಬಾಲ. ಅಯ್ಯ, ತೋರ್ಸು ಅಂದ್ರ. ಇತ್ತಾಗ ನಂಗೂ ತೋರ್ಲ. ಇದೇನ 4 ML ಅಲ್ಲದ? ನಮ್ಮ ಹೊಸ 4 ಲೀಟರ್ ಕೊಡೋದು. ಏನು ಈಟಿ ಯಾಕೆ ಕರ್ತಿದ್ದು? ಈಗ ಗೊತ್ತಾಯ್ತಲ್ಲ ನಿಮ್ ಹುಡುಗಿ ಕೈ ಗುಣ. ಕೈ ಗುಣ ಚೆನ್ನಾಗಿದ್ರೆ ಹಾಲ್ ಪಾತ್ರೆಯಲ್ಲಿ ಹಾಲು ಉಕ್ಕಿ ಹರಿತದೆ ಅಂತ ದೊಡ್ಡವ್ರು ಹೇಳವ್ರೆ. ಆದ್ರೆ ಇವಳು 4 ಮಿಲಿ ಹಾಲು ತಂದವಳೆ. ಇವಳಿಗೆ ಸಂಸಾರ ಮಾಡಕ್ ಯೋಗ್ಯತೂ ಇಲ್ಲ, ಒಳ್ಳೆ ಗೃಹಿಣಿನೂ ಆಗಕ್ಕಿಲ್ಲ.
ಈ ಎಣ್ಣ ಕಟ್ಕೊಂಡು ನೀನು ಉದ್ದಾರ ಬೂಟ್ಲಾ ತಾತ ತಾತ ಹಾಗೇನಾದ್ರೂ ಅನ್ಕೊಂಡು ನೀನು ಇಷ್ಟೊಂದು ಖುಷಿಯಾಗಿದ್ರೆ ಅದು ನಿನ್ನ ಭ್ರಮೆ. ನಿನ್ ತಮ್ಮನ್ ಹೇಗ್ ಪಳಗಿಸ್ಕೋಬೇಕು ಅಂತ ನನಗೆ ಗೊತ್ತು. ಅದನ್ನ ನೀನ್ ನನಗೆ ಹೇಳ್ಕೊಡೋದಕ್ಕೆ ಬರಬೇಡ. ಪಳಗ್ಸೋದಕ್ಕೆ ಅವನೇನ್ ಪ್ರಾಣಿನಾ? ನಿನ್ನ ಮುಖದ ಮೇಲಿರೋ ಈ ನಗು ಆದಷ್ಟು ಬೇಗ ಬಾಡೋಗತ್ತೆ. ಅದನ್ನ ನಾನು ನೋಡ್ತೀನಿ. ಯೋಚನೆ ಮಾಡಬೇಡ, ಆ ಅವಕಾಶನ ನಾನ್ ನಿನಗ್ ಕೊಡಲ್ಲ. ನನ್ನ ಕೆಣಕಿದಕ್ಕೆ ನಾನೇನು ಮಾಡ್ದೇನೆ ನೀನಾಗ್ ನೀನೇ ಮನೆಯಿಂದ ಆಚೆ ಹೋಗ್ತಿದ್ಯಾ. ಇನ್ನ ನಾನೇ ಖುದ್ದಾಗ ಅಕಾಡಕ್ಕೆ ಇಳಿದ್ರೆ ಆಚೆ ಹೋದ್ರೆ ವಾಪಸ್ ಬರೋದಕ್ಕಾಗಲ್ಲ. ನಿನಗೆ ನಿನ್ ಮೇಲೆ ಕಂಟ್ರೋಲ್ ತಪ್ಪತ್ತೆ. ಅದಕ್ಕೆ ನನ್ನಿಂದ ದೂರ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ. ನಿನಗ್ ಭಯ, ಎಲ್ಲಿ ನೀನಾಗ್ ನೀನೇ ಹಾಕೊಂಡಿರೋ ಗೆರೆನ್ ದಾಟಿ ನನ್ನ ಪ್ರೀತಿಯಿಂದ ತಪ್ಕೊಳ್ಳೋ ತರ ಆಗ್ಬಿಡುತ್ತೇನೋ ಅನ್ನೋ ಭಯ. ಅದನ್ನ ಒಪ್ಕೊಳ್ಳೋದಕ್ಕೆ ನಿನ್ಗೆ ನಿನ್ ಅಹಂಕಾರ ಅಡ್ಡಿ ಬರ್ತಾ ಇದೆ. ಅದಕ್ಕೆ ನನ್ ಜೊತೆ ಒಬ್ನೇ ಇರೋದಕ್ಕಾಗದೆ ಒದ್ದಾಡ್ತಿದ್ಯಾ, ಮಂಜನ್ ಕರೆಸ್ಬೇಕು ಅಂತಿದ್ಯಾ. ಅಬ್ಬಬ್ಬಬ್ಬಬ್ಬ, ನಿಂದು ಬಾಯೆಲ್ಲ ಬೊಂಬಾಯಿ. ನಿನಗ್ ಬೇಕಾದಂಗ್ ಕತೆ ಕಟ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ. ಸತ್ಯನೇ ಹೇಳ್ತಾ ಇದ್ದೀನಿ. ನಿನ್ ಮನ್ಸಿನ ಮೂಲೆಯಲ್ಲಿ ಪ್ರೀತಿ ಶುರುವಾಗಿದೆ. ತಲೆ ಕೆಟ್ಟಿದ್ಯಾ ನಿಂಗೆ? ಹೇಳೋದನ್ನೆಲ್ಲ ಹೇಳಾಗಿದೆ. ಇನ್ನೇನು ಅರ್ಥ ಮಾಡ್ಕೊಳ್ಳೋದೊಂದೇ ಬಾಕಿ. ಹಲೋ ಅಮ್ಮ, ಹೇಗಿದ್ಯಾ? ಆಯ್ತಾ ಊಟ? ಆಯ್ತು ಕಣೆ, ನಿಂದು? ನಂದು ಆಯ್ತು. ಏನ್ ಸಮಾಚಾರ? ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ಯಾಕೋ ಸಂಕಟ ಕಣೆ. ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ? ಹುಷಾರಾಗಿದ್ಯಾ ತಾನೆ? ದುಡ್ಡಿಗೇನಾದ್ರೂ ಬೇಕಿತ್ತಾ? ಅಲ್ವೇ ಸತ್ಯ, ಬರೀ ದುಡ್ಡು ಕೇಳಕ್ ನಿನಗೆ ಫೋನ್ ಮಾಡ್ತೀನಿ ಅನ್ಕೊಂಡೇನೆ. ನಿನ್ನ ವಿಚಾರನೆ ನಂಗೆ ತಲೆ ತುಂಬ ಕೊರಿತಾ ಇದೆ. ನನಗೇನಾಗಿದ್ಯಾ ಮದಾಡಿ? ರಾಗಿ ಮುದ್ದೆ ಬಸ್ಸಾರು ತಿನ್ಸಿ ಬೆಳೆಸಿದ್ಯಾ, ಕುಂಡ್ಕಲ್ಲಿದ್ದಾಗಿದ್ದೇನೆ. ಅಮ್ಮ, ಅಳ್ತಿದ್ಯಾ ನೀನು? ಏನಾಯ್ತಮ್ಮ? ಸತ್ಯ, ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾನೆ? ಮೊನ್ನೆ ನೀನು ಫೋನ್ ಮಾಡಿದಾಗ ನಿನ್ನ ಧ್ವನಿ ಯಾಕೋ ಒಂಥರ ಇತ್ತು ಕಣೆ. ನಾನು ಕೇಳಿದ್ರೆ ನೀನೇನು ಸರಿಯಾಗಿ ಹೇಳಲೇ ಇಲ್ವಲ್ಲೇ? ಏನಾಯ್ತೆ ಪುಟ್ಟಿ? ಏನಿಲ್ಲ, ನೀನ್ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋತಿದ್ಯಾ. ನಾನು ಯಾವಾಗಮ್ಮ ಅಪ್ಸೆಟ್ ಆಗಿದ್ದೆ? ಸತ್ಯ, ಕಣ್ಣರಿಯದ್ದನ್ನ ಕರುಳು ಅರಿಯುತ್ತೆ ಅನ್ನೋ ಗಾದೆನೇ ಇದೆ ಕಣೆ.
ನೀನು ಹೇಳದೇ ಇದ್ರು ನಿಂಗೆ ಸಂಕಟ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಕಣೆ. ಅದೇನು ಅಂತ ಹೇಳೆ ಸತ್ಯ. ಜಾನಕಿ ಫೋನ್ ಕೊಡು, ಸ್ಪೀಕರ್ಗೆ ಹಾಕು. ಸತ್ಯ, ಅದೇನು ಅಂತ ಹೇಳೆ, ಸುಮ್ಮನೆ ಸತಾಯಿಸ್ಬೇಡ. ನಿಮ್ಮಮ್ಮ ಹಾಗೆಲ್ಲ ಸುಮ್ಮನೆ ಗಾಬರಿ ಬೀಳೋಳಲ್ಲ. ಏನೋ ಇರಬೇಕು, ಅದೇನು ಹೇಳೆ. ಏನ್ ಗಿರ್ಜಮ್ಮ ನೀನು ಅಮ್ಮನ ಜೊತೆ ಸೇರಿ ಸೇರಿ ನೀನು ಅವ್ರ ತರಾನೇ ಆಡ್ತಿದ್ಯಾ. ನೀನ್ ಅಮ್ಮನಿಗೆ ಬುದ್ಧಿ ಹೇಳೋ. ಕ್ಷೇಮದಿಂದಲಿ ಪಾಲಿಸೆಮ್ಮನು ನಮೋಸ್ತುತೆ ನಮೋಸ್ತುತೆ. ಬಾಯ್ ಮುಚ್ತೀಯಾ? ನಿದ್ದೆ ಇಲ್ಲದೆ ಒದ್ದಾಡ್ಕೊಂಡು ಸಾಯ್ತಿದ್ದೀನಿ, ಇದ್ರಲ್ಲಿ ನಿನ್ ಭಜನೆ ಬೇರೆ. ಅಯ್ಯೋ, ಮುಟ್ಟಂಗಿಲ್ಲ, ಮುದ್ದು ಮಾಡಂಗೂ ಇಲ್ಲ, ಹೆಂಡತಿ ಇರೋ ಬ್ರಹ್ಮಚಾರಿ ನಾನು. ನನ್ ಪಾಡಿಗೆ ನಾನು ಭಜನೆ ಮಾಡಕ್ಕೂ ಸ್ವಾತಂತ್ರ್ಯ ಇಲ್ವಾ ದಿವ್ಯಾ? ಬಾಲ, ನಿನ್ ಭಜನೆ ನಿಲ್ಸಿ ತೆಪ್ಪಗ್ ಬಿತ್ಕೋ. ಈಗ್ಲೇ ಹೇಳ್ತಿದ್ದೀನಿ, ಡೋಂಟ್ ಟಚ್ ಮೀ. ಸರಿ ದಿವ್ಯಾ. ಈ ದಿವ್ಯಾನ್ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡೋಣ ಅಂತ ಆಸೆ ಪಟ್ಟೆ. ಆದ್ರೆ ನನ್ನ ಆಸೆ ಹಾಗೆ ಉಳಿಯುತ್ತೋ ಏನೋ. ದೇವ್ರೆ, ಎಷ್ಟು ದಿನ ಈ ಉಪವಾಸ? ಇಷ್ಟೊತ್ತಲ್ಲಿ ಯಾರಪ್ಪ? ನನ್ನನ್ನು ಯಾಕೋ ಕೇಳ್ತೀಯಾ? ಎದ್ದೋಗ್ ನೋಡು. ಸರಿ ದಿವ್ಯಾ, ಸರಿ ಸರಿ ಸರಿ. ಕನ್ಸ ಇದು? ಅಪ್ಪ ದೇವ್ರೆ, ಕನ್ಸಲ್ಲೂ ಇವಳೇ ಬರ್ತಾಳಲ್ಲ ಗುರು. ಅದು ಹಳೆ ಸತಿನ ಗೆಟಪಲ್ಲಿ ಬಂದು ಈ ರೀತಿ ಎದುರಿಸ್ತಾಳಲ್ಲ. ಒಟ್ನಲ್ಲಿ ನನ್ಗಂತೂ ನೆಮ್ಮದಿ ಇಲ್ಲ. ಕರ್ಮ ಕಾಂಡ. ಬೆಳಗಿನ ಜಾವದ ಕನ್ಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಈ ತರ ಕೆಟ್ಟ ಕನ್ಸು ನಿಜ ಆಗ್ಬಿಟ್ರೆ ನಾನು ಏನಪ್ಪ ಮಾಡ್ಲಿ? ಕಾರ್ತಿಕ್, ಹೆಂಗಿದ್ದೆ, ಹೆಂಗಾಗೋಗಿದ್ಯಾ? ಒಟ್ನಲ್ಲಿ ನಿನ್ ಮನೇಲಿ ನಿನ್ಗೆ ನೆಮ್ಮದಿ ಇಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆಯವ್ರು ಎಲ್ಲರೂ ರೆಸಾರ್ಟ್ಗೆ. ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲರೂ ಸೇರಿ ಏನೋ ಪ್ಲಾನ್ ಮಾಡಿರ್ಬೇಕು. ಓ, ಸಂಸಾರ ಸರಿ ಮಾಡೋ ಪ್ಲಾನ್ ಇರಬೇಕು. ಕಾರ್ತಿಕ್, ನೀನ್ ಯಾವುದಕ್ಕೂ ಜಗ್ಬೇಡ. ನೀನ್ ಸತ್ರು ಪರವಾಗಿಲ್ಲ, ಸತ್ಯನ ಜೊತೆ ನೀನ್ ಇರ್ಬಾರ್ದು. ಆದ್ರೂ ಮನೆಯವರೆಲ್ಲರೂ ಹೊರಗಡೆ ಹೋದ್ಮೇಲೆ ಇವಳು ಯಾಕೋ ಓವರ್ ಆಗಿ ಆಡ್ತಾ ಇದ್ದಾಳೆ. ಹೀಗೆ ಇದ್ರೆ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಇದಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಹೋದ್ರೆ ಅಯ್ಯೋ ದೇವ್ರೆ, ನಾನ್ ಏನಪ್ಪ ಮಾಡ್ಲಿ? ಮೊದ್ಲೇ ಇವಳು ರೌಡಿ ಬೇಬಿ, ಇವಳನ್ನ ಎದುರಾಕೊಳ್ಳೋಕ್ಕೂ ಆಗಲ್ಲ. ಒಂದ್ ವೇಳೆ ಎದುರಾಕೊಂಡ್ರೆ ನೀರು ಕುಡಿಸ್ಬಿಡ್ತಾಳೆ. ನಾನೇ ನಮ್ಮವ್ರ ಗಂಡನ, ನಾನೇ ಅವಳು ಎದುರ್ಕೋಬೇಕು, ನಾನೇ ಅವಳನ್ನ ಹೆದರ್ಸ್ಬೇಕು. ಏಯ್ ಸತ್ಯ, ನೀನೇನಂದೆ? ಪಿಶಾಚಿ ಇಲ್ಲಿ ಬರುತ್ತೆ ಅಂದೆ ಅಲ್ವಾ? ಪಿಶಾಚಿ ಇವಾಗ ಅಲ್ಲೇ ಬರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.